ಮಂಡ್ಯದಲ್ಲಿ ಮಾತನಾಡಿದ ಗಣಿಗ ರವಿ ಅವರ ಹೇಳಿಕೆಗೆ ತಿರುಗೇಟು ಕೇಳಿಬಂದಿದೆ. ಮಂಡ್ಯದಲ್ಲಿ 7 ವಿಧಾನಸಭೆ ಕ್ಷೇತ್ರಗಳಿವೆ. ಜಮೀನಿನ ವಿಸ್ತೀರ್ಣ ಮುಖ್ಯವಲ್ಲ, ಯುವಕರಿಗೆ ಎಷ್ಟು ಉದ್ಯೋಗ ಸಿಗುತ್ತದೆ ಅನ್ನೋದು ಮುಖ್ಯ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಮುಂದುವರಿಸಿ, ನಮ್ಮ ಜನರ ನೀರಾವರಿ ಭೂಮಿ ನಾನು ಕೇಳೋದಿಲ್ಲ, ಎಲ್ಲಿ ಡ್ರೈ ಲ್ಯಾಂಡ್ ಇದೆ ಆ ಭಾಗದಲ್ಲಿ ಲ್ಯಾಂಡ್ ಹುಡುಕಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆಗೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100 ರಿಂದ 150 ಎಕರೆ. ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟ್ರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100 ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟರ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ದಿರ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ, ಅದು ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡು ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡುತ್ತೆ. ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100 ರಿಂದ 150 ಎಕರೆ. ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟ್ರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100 ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟರ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ದಿರ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ, ಅದು ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡು ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡುತ್ತೆ.